ಇಲ್ಲಿ ಇನ್ಫೋಸಿಸ್ ಇದೆ, ಇಲ್ಲಿ L&T ಇದೆ, KA11D4444 ನೋಡಿ ಇಲ್ಲಿ ಸಿಗ್ನಲ್ ಬಿಟ್ಟಿದ್ರು ಹೆಂಗ್ ನುಗ್ತಾವ್ರೆ ಅಂತ. ನಮ್ ದೇಶ ಇವತ್ತು ಮ್ಯಾಟ್ರ್ ಏನು ಅಂದ್ರೆ ನಾನೊಂದು ಬೈಕ್ ನ ರೆಂಟಿಗೆ ತಂದಿದ್ದೀನಿ. ಸೂಪರ್ ಬೈಕ್ ಅಲ್ಲ ಸೂಪರ್ ಆಗಿರುವಂತ ಬೈಕ್, ಚಿಕ್ಕವಾಗಿ ಚೊಕ್ಕವಾಗಿರುವಂತ ಒಂದು ಗಾಡಿ. ಇದು ನಮ್ ಗ್ಯಾರೇಜ್ ಅಲ್ಲಿ ಇರುವಂತ ದೊಡ್ಡ ಗಾಡಿ, ಇದು ನಮ್ ಗ್ಯಾರೇಜ್ ಅಲ್ಲಿ ಇರುವಂತ ಚಿಕ್ಕ ಗಾಡಿ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೀಯಾ ಹೇಳು. ಇವ್ರ ಹತ್ರ ಸೂಪರ್ ಬೈಕ್ ಗಳು ಇದೆ, ಹಂಗಂತ ಆಸೆ ಅಂತ ರೆಂಟಿಗೆಲ್ಲ ಕೊಡ್ತಾರೆ ಏನ್ ಬರಬೇಡಿ, ಕೊಡೋದಿಲ್ಲ. ನನ್ ಪಾಡಿಗೆ ನಾನು ಇದೀನಿ ಅಂದ್ಮೇಲೆ ತಂಪಾಡಿಗೆ ನೀವು ಇರಿ. ಇವಾಗ ಇದು 51,000 ಕಿಲೋಮೀಟರ್ ಓಡಿದೆ, ಟೆನ್ಷನ್ ಇಲ್ಲದೆ ಇನ್ನು 3 ಲಕ್ಷ ಓಡುತ್ತೆ. ಗಟ್ಟಿ ಆಳು. ಸುಮಾರು ದಿನ ಆದ್ಮೇಲೆ ವರ್ಣ ವಾಪಸ್ ಬಂದಿದೆ, ಇದನ್ನು ರೆಡಿ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನಮ್ಮ ಹೊಸ ಬಾಡಿಗೆ ಗಾಡಿ ಬಗ್ಗೆ ಮಾತಾಡೋಣ. ಏನೇ ಅಂದ್ರೂ ಈ ಗಾಡಿದು ಫಾರ್ಮ್ ಫ್ಯಾಕ್ಟರ್ ನೋಡಿ ಹೆಂಗಿದೆ ಅಂತ. ಕುದಿದ್ರೆ ಏನೂ ಆಗಲ್ವಲ್ಲೋ, ಗಾಡಿಗಿಂತ ದೊಡ್ಡದಾಗಿದ್ಯಾ? ಕಾಲೇಜ್ಗೆ ಹೋಗ್ತಿದ್ಯಾ? ಅಷ್ಟು ದೊಡ್ಡವನಾಗ್ಬಿಟ್ಟೇನಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರ್ಯಾರು ಗೋವಾಗ್ ಹೋಗಿರ್ತೀರಾ, ಯಾರ್ಯಾರು ಗೋವಾದಲ್ಲಿ ಗಾಡಿಗಳನ್ನ ರೆಂಟ್ ಮಾಡಿರ್ತೀರಾ, ಅವ್ರಿಗೆಲ್ಲ ಹೋಂಡಾ ನಾವಿ ಅಂದ್ರೆ ಯಾವ್ದು ಅಂತ ಗೊತ್ತಿರುತ್ತೆ. ಅರ್ಥವಾಯಿತು ಬಿಡಿ. ಇಲ್ಲೊಂದು ಆಕ್ಟಿವಾ, ಇಲ್ಲೊಂದು ಆಕ್ಟಿವಾ, ಅಲ್ಲೊಂದು ಆಕ್ಟಿವಾ. ಆಕ್ಟಿವಾಗೂ ಹೋಂಡಾ ನಾವಿಗೂ ಇರುವಂತ ಒಂದು ಸಿಮಿಲಾರಿಟಿ ಏನು ಅಂದ್ರೆ ಸೇಮ್ ಆಕ್ಟಿವಾ ಇಂಜಿನ್ ಇದ್ರಲ್ಲಿ ಯೂಸ್ ಮಾಡಿರೋದು. 109cc ಸಿಂಗಲ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇರೋದು. ಆಲ್ಮೋಸ್ಟ್ 8 bhp ಇದೆ, 8 Nm ಟಾರ್ಕ್ ಇದೆ. ಇದರಲ್ಲಿರೋದು CVT ಗೇರ್ ಬಾಕ್ಸ್ ಅಂದ್ರೆ ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಇದನ್ನ ನಾನು ಈಸಿ ರೆಂಟಲ್ಸ್ ಅಲ್ಲಿ ಬಾಡಿಗೆಗೆ ತಂದಿದ್ದು. ಇವರು ನಿಮ್ಗೆ ಗೇರ್ಲೆಸ್ ಗೇರ್ 2 ವೀಲರ್ ಗಳನ್ನ ಬಾಡಿಗೆಗೆ ಕೊಡ್ತಾರೆ. ನಮ್ಮ ಮೈಸೂರಲ್ಲಿ ಇದಾರೆ. ಇವರೆಲ್ಲ ಯೂಟ್ಯೂಬ್ ಮಾಡೋರಿಗೆ ಬಾಡಿಗೆ ಕೊಡಲ್ಲ, ಇವರು ಬಾಡಿಗೆ ಕೊಡೋದು ನಮ್ಮ ಸುಂದರವಾಗಿರುವಂತ ಮೈಸೂರ್ನ ಸುತ್ತಾಡೋದಕ್ಕೆ. ನೀವು ಗಾಡಿ ಸೌಂಡ್ ಮಾಡಬೇಕು, ಜನ ನೋಡ್ಬೇಕು ಅಂದ್ರೆ ನಾನು ಹಂಗೆ ಹೋದ್ರೆ ನೋಡ್ತಾರೆ. ನೀವಂತೂ ಸಿಟಿ ರೌಂಡ್ ಹಾಕೊಂಡು ಬರೋಣ ಈ ಗಾಡಿನಲ್ಲಿ. ಈ ಹೋಂಡಾ ನಾವಿನ ಇವತ್ತು ನಾನು ಏನಕ್ಕೆ ಬಾಡಿಗೆಗೆ ತಂದಿದ್ದೀನಿ ಅಂದ್ರೆ ನಿಮ್ಗೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಿತ್ತು. ನಮ್ಮ ಜನ ಒಂದು ಒಳ್ಳೆ ಪ್ರಾಡಕ್ಟ್ ನು ಕೂಡ, ನಮ್ಮ ದೇಶಕ್ಕೆ ಮಾಡಿರುವಂತ ಪರ್ಫೆಕ್ಟ್ ಆಗಿರುವಂತ ಪ್ರಾಡಕ್ಟ್ ನು ಕೂಡ ಹೆಂಗೆ ರಿಜೆಕ್ಟ್ ಮಾಡ್ತಾರೆ, ಹೆಂಗೆ ಅವರು ಕಷ್ಟದಲ್ಲೇ ಬದುಕಕ್ಕೆ ಇಷ್ಟಪಡ್ತಾರೆ ಅಂತ. ಇದರಲ್ಲಿ ಒಂದು ಅಪ್ರೈಟ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಖಾಲಿ ಜಾಗ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಲಗೇಜ್ ಇಡಬಹುದು. ಹಂಗೂ ಇದರಲ್ಲಿ ಸೇಫ್ ಆಗಿರಲ್ಲ ಅಂದ್ರೆ ಒಂದು ಬಾಕ್ಸ್ ಬರುತ್ತೆ, ಅದನ್ನ ಹಾಕ್ಸ್ಕೊಂಡು ಲಾಕ್ ಮಾಡ್ಕೊಂಡು ಇಟ್ಕೋಬಹುದು. ಹೋಂಡಾ ನಾವಿ ಫಸ್ಟ್ ಬಂದಿದ್ದು 2016 ಅಲ್ಲಿ. ಸ್ಕೂಟರ್ ಅಲ್ಲಿ ಇರುವಂತ ಇಂಜಿನ್ ನ ತಗೊಂಡು ಮೋಟರ್ ಸೈಕಲ್ ಅಲ್ಲಿ ಇರುವಂತ ಬಾಡಿನ ಫಿಟ್ ಮಾಡಿ ಸೈಜ್ ನ ಸ್ವಲ್ಪ ಚಿಕ್ಕ ಮಾಡಿದ್ರೆ ಮಿನಿ ಮೋಟೋ ಅಂತ ಒಂದು ಕ್ಯಾಟಗರಿ ಬರುತ್ತೆ. ಇದೆಲ್ಲ ಆ ಕ್ಯಾಟಗರಿಯಲ್ಲಿ ಬರುವಂತ ಗಾಡಿಗಳು. ಆದ್ರೆ ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ ಇದ್ರಲ್ಲೂ ಆಕ್ಟಿವಾದಲ್ಲೂ ಸೇಮ್ ಸೀಟ್ ಹೈಟ್ ಇದೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಆಕ್ಟಿವಾ ಅಷ್ಟೇ ಇದೆ. ಈಸಿ ರೆಂಟಲ್ ಬಂದು 10 ವರ್ಷದ ಮೇಲಾಗಿದೆ. ಅವಾಗ್ಲಿಂದ ನನಗೆ ಬೇರೆ ಬೇರೆ ತರ ಗಾಡಿಗಳನ್ನ ಓಡಿಸ್ಬೇಕು, ಲಾಂಗ್ ರೈಡ್ ಗಳಿಗೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನ ಗಾಡಿನ ಮನೇಲಿ ನಿಲ್ಲಿಸ್ಬಿಟ್ಟು ಇವ್ರ ಹತ್ರ ರೆಂಟ್ ತಗೊಂಡು ಹೋಗ್ತಾ ಇದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಹೋಂಡಾ ನಾವಿ ಇನ್ಸ್ಪೈರ್ ಆಗಿರೋದು ಹೋಂಡಾ ಗ್ರಾಮ್ ಇಂದ, ಹೋಂಡಾ ಗ್ರಾಮ್ ಇನ್ಸ್ಪೈರ್ ಆಗಿರೋದು ಹೋಂಡಾ ಮಂಕಿ ಇಂದ. ಟಾಟಾ ನ್ಯಾನೋ ನಮ್ ದೇಶದಲ್ಲಿ ಫೇಲ್ ಆದಾಗ್ಲೇನೆ ಹೋಂಡಾದವರು ಗೊತ್ತಾಗ್ಬೇಕಿತ್ತು ಈ ನಾವಿನೂ ಕೂಡ ಫೇಲ್ ಆಗುತ್ತೆ ಅಂತ. ಆದ್ರೂ ಏನೋ ಒಂದು ನಂಬಿಕೆ ಇಟ್ಕೊಂಡು ನಮ್ ಜನ ಬುದ್ಧಿವಂತರು ಈ ತರ ಗಾಡಿಗಳನ್ನ ಚೂಸ್ ಮಾಡಿ ಲೈಫ್ ನ ಈಸಿ ಮಾಡ್ಕೋತಾರೆ ಅಂತ ಬಿಟ್ರು. ಇದರಲ್ಲಿ 3.8 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇರೋದು. 1 ಲೀಟರ್ಗೆ 40 ಕಿಲೋಮೀಟರ್ ಕೊಡುತ್ತೆ ಅಂದ್ರೂ ಆಲ್ಮೋಸ್ಟ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ 120ರಿಂದ 150 ಕಿಲೋಮೀಟರ್ ಹೋಗ್ಬೋದು. ಸೊಂಟ ನೋವುಗಳು, ಕಾಲ್ ನೋವುಗಳು. ನಮ್ ದೇಶದಲ್ಲಿ ಜನಕ್ಕೆ ಸೈಜ್ ಬೇಕು ಗುರು. ನಿನ್ ಗಾಡಿ ಕೆಟ್ಟದಾಗಿರೋದೇ ಕೊಡು, ಸೈಜ್ ದೊಡ್ಡದಾಗಿದ್ರೆ ತಗೊಂಡ್ಬಿಡ್ತಾರೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಆದ್ರೆ ಈ ಗಾಡಿಗೆ ಇನಿಷಿಯಲ್ ಅಲ್ಲಿ ಹೆವಿ ಹೈಪ್ ಇತ್ತು. ಒಂದ್ ವರ್ಷಕ್ಕೆ 50,000 ಗಾಡಿಗಳನ್ನ ಸೇಲ್ ಮಾಡ್ಬೇಕು ಅಂತ ಇವರು ಟಾರ್ಗೆಟ್ ಹಾಕೊಂಡಿದ್ರು. ಅದು ಬರೀ 6 ತಿಂಗಳಲ್ಲೇ ಹೋಂಡಾದವರು ಸೇಲ್ ಮಾಡಿದ್ರು. ನನಗನ್ಸೋ ಪ್ರಕಾರ 50,000 ಗಾಡಿಗಳಲ್ಲಿ 49,990 ಗಾಡಿನೂ ಗೋವಾಗೆ ಹೋಗಿರುತ್ತೆ. ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಗಳಿದೆ. ಇಲ್ಲಿ ಒಂದು ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಡೋಮೀಟರ್ ಇದೆ, ಆದ್ರೆ ಫ್ಯೂಲ್ ಗೇಜ್ ಇಲ್ಲ. ಇದರಲ್ಲಿ ಎಷ್ಟು ಪೆಟ್ರೋಲ್ ಇದೆ ಅಂತ ತೋರಿಸಲ್ಲ ಗುರು. ಹೋಂಡಾದವರು ಇದನ್ನ ಇಂಡಿಯಾದಲ್ಲಿ ಬಿಡ್ತಾ ಇದ್ದಂಗೆನೆ ವಿದಿನ್ ಫ್ಯೂ ಮಂತ್ಸ್ ಅಲ್ಲಿ ಸೌತ್ ಆಫ್ರಿಕಾ, ಮೆಕ್ಸಿಕೋ, ಅಮೆರಿಕಾ ಎಲ್ಲಾ ಕಡೆ ಇದನ್ನ ಸೇಲ್ ಮಾಡ್ತಿದ್ರು. ನಮ್ಮ ದೇಶದಲ್ಲಿ 2020 ಅಲ್ಲಿ ಈ ಗಾಡಿ ಡಿಸ್ಕಂಟಿನ್ಯೂ ಆಯ್ತು. ಆದ್ರೆ ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಮಿನಿ ಮೋಟೋ ಸೆಗ್ಮೆಂಟ್ ಅಲ್ಲಿ ರೂಲ್ ಮಾಡ್ತಾ ಇದೆ ಇದು. ಈ ಊರು ರಾಜಕನು ಕಿಂಗು. ಇಲ್ಲಿ ಒಂದು ರೇರ್ ಬ್ರೇಕ್ ಲಾಕ್ ಇದೆ. ಗಾಡಿನ ಇಲ್ಲಿ ಆಫ್ ಮಾಡಿದ್ಮೇಲೆ ಇಲ್ಲಿ ನೀವು ಸೈಡ್ ಲಾಕ್ ಮಾಡ್ಕೋಬೇಕು. US ಅಲ್ಲಿ ಇವಾಗ್ಲೂ $1,000 ಈ ಗಾಡಿ ಸಿಗುತ್ತೆ. $1,000 ಅಂದ್ರೆ ನಮ್ ದೇಶದ ಕನ್ವರ್ಷನ್ ಅಲ್ಲಿ ಆಲ್ಮೋಸ್ಟ್ 75,000. ಇದು ಮೋದಿ ಬರೋ ಮುಂಚೆ ಅಲ್ವಾ? ಮೋದಿ ಬಂದ ಮೇಲೆ ಆಲ್ಮೋಸ್ಟ್ 1 ಲಕ್ಷ ಅನ್ಕೊಳ್ಳಿ. ಯಾದವಗಿರಿಯಲ್ಲಿ ಒಂದು ರೋಡ್ ಇದೆ ಗುರು, ಸಕ್ಕತ್ತಾಗಿದೆ, ತೋರಿಸ್ತೀನಿ ರೀ. ಹಿಂಗೋಗಿ ಈ ಕಡೆ ತಿರ್ಕೊಂಡು ಈ ರೋಡ್ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಈ ಕಡೆ ಸೈಡ್ ಡೆಡ್ ಎಂಡ್, ಯಾರು ಬರೋದಿಲ್ಲ. ಮಕ್ಕಳು ಆರಾಮಾಗಿ ಕ್ರಿಕೆಟ್ ಆಡ್ಕೊಂಡು ಕಾರ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಈ ಮನೇಲಿ ಇರೋರೇ ಭಾಗ್ಯವಂತರು. ಸ್ವಲ್ಪ ದುಡ್ಡು ಕಮ್ಮಿ ಇದ್ರು ನೆಮ್ಮದಿಯಾಗಿ ಬದುಕಬಹುದು ಮನ್ಸ. ಏನಂತೀರಿ? ಮುಂದೆ ಹಿಂದೆ 2 ಕಡೆನೂ ಡ್ರಮ್ ಬ್ರೇಕ್ ಇದೆ. ಇದರಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ. ಇಲ್ಲಿ ರೈಡರ್ ಫುಟ್ ಪೆಗ್ ಇದೆ, ಇಲ್ಲಿ ಪಿಲಿಯನ್ ಫುಟ್ ಪೆಗ್ ಇದೆ.
ಟಾಪ್ ಸ್ಪೀಡ್ ಎಲ್ಲ ನೋಡೋದಾದ್ರೆ ಒಂದ್ 80 ಹೋಯ್ತಾ ಇಲ್ಲ ಗುರು. ಇದು ಡೌನ್ ಅಲ್ಲಿ ಅಂಡು ಬಗ್ಸಿ ಮುಕ್ಕರ್ಕ ಹೊಡೆದ್ರೆ ಒಂದ್ 85-90 ಹೋಗ್ಬೋದು. ಅದ್ರ ಮೇಲೆ ಒಂದ್ ಸೆಂಟಿಮೀಟರ್ ಜಾಸ್ತಿ ಹೋಗೋದಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಈ ಗಾಡಿ ರಿಲೀಸ್ ಆದಾಗ 50,000 ರೂಪಾಯಿಗೆ ಬಂದಿತ್ತು. ಇವಾಗ 50,000 ಕಮ್ಮಿ ಅನಿಸಬಹುದು. ಅವಾಗಿನ ಟೈಮ್ ಅಲ್ಲಿ 50,000ಕ್ಕೆ ಏನೇನ್ ಸಿಗ್ತಾ ಇತ್ತು ಅಂದ್ರೆ ಹೋಂಡಾ ಆಕ್ಟಿವಾ, ಹೋಂಡಾ ಡಿಯೋ, ಸುಜುಕಿ ಆಕ್ಸೆಸ್, ಟಿವಿಎಸ್ ವಿಗೋ. ಈ ಕಾಂಪಿಟೇಷನ್ ಮಧ್ಯ ಇದು ನಿಲ್ಲಕ್ ಆಗ್ಲಿಲ್ಲ. ಮೀಟರ್ ಬೇಕು, ಮೀಟರ್. ಈ ಗಾಡಿಗೆ ಅವಾಗಿನ ಟೈಮಲ್ಲಿ 50,000 ಜಾಸ್ತಿ ಅಂತ ಅನ್ಸಿರ್ಬೋದು. ಇವಾಗ ಏನಾದ್ರು ಇದೇ ತರ ಗಾಡಿ 50,000ಕ್ಕೆ ಬಂದ್ರೆ ಜನ ಏನ್ ತಗೊಳ್ಳೋದಿಲ್ಲ. ಈ ಗಾಡಿ ಸಿಟಿಯಲ್ಲಿ ಓಡಾಡೋರ್ಗೆ ಪ್ರಾಕ್ಟಿಕಲ್ ಆಗೇ ಇದೆ. ಕಾಲೇಜ್ಗೆ ಹೋಗೋರ್ಗೆ, ಕೆಲ್ಸಕ್ಕೆ ಹೋಗೋರ್ಗೆ, ಊರ್ ಸುತ್ತೋರ್ಗೆಲ್ಲ ಸಕ್ಕತ್ತಾಗೇ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಈ ತರ ಯುಟಿಲಿಟಿ ಗಾಡಿಗಳು ಅಂತ ಬಂದ್ರೆ ಹಾರ್ಡ್ ಕೋರ್ ಯುಟಿಲಿಟಿ ಬೇಕು ಅಂತ ಕೇಳ್ತಾರೆ ಜನ. ಮುಂದ್ಗಡೆ ಫುಟ್ಬೋರ್ಡ್ ಫ್ಲಾಟ್ ಆಗಿರ್ಬೇಕು, ಇದ್ರಲ್ಲಿ ಇಲ್ಲ. ಹೆಣ್ಮಕ್ಳುಗಳು ಏನಾದ್ರು ಸೀರೆ ಹಾಕೊಂಡು ಓಡಿಸ್ತಾ ಇದ್ರೆ ಈಸಿಯಾಗಿ ಹಿಡಿಯೋ ತರ ಇರಬೇಕು, ಇದ್ರಲ್ಲಿ ಇಲ್ಲ. ಹಿಂದ್ಗಡೆ 3 ಜನ ಕುತ್ಕೊಂಡು ಮುಂದ್ಗಡೆ ಮಗುನ್ ಕೂರಿಸ್ಕೊಳಕ್ ಜಾಗ ಇರಬೇಕು, ಇದ್ರಲ್ಲಿ ಇಲ್ಲ. ಇಷ್ಟೆಲ್ಲ ಐಟಮ್ ತಗೊಂಡು ಎಲ್ಲೂ ಇಟ್ಕೊಳಕ್ ಜಾಗ ಇಲ್ಲ. ಇದೆಲ್ಲ ತಿನ್ನೋ ಐಟಮ್ಗಳು ಕಾಲ ಹತ್ರ ಇಟ್ಕೊಳಕ್ ಆಗೋದಿಲ್ಲ. ಆಕ್ಟಿವಾ ಇದ್ರೆ ಡಿಕ್ಕಿ ತೆಗ್ ತುಂಬ್ಕೊಂಡು ಹೋಗ್ಬೋದಿತ್ತು. ಇದಕ್ಕಿಂತ ಇನ್ನೊಂದು ಮೇಜರ್ ರೀಸನ್ ಏನು ಅಂದ್ರೆ ಈ ಗಾಡಿನ ತಗೊಂಡು ಸಿಟಿಯಲ್ಲಿ ಓಡಾಡ್ತಾ ಇದ್ರೆ ಜನ ನೋಡಿ ನಗ್ತಾರೆ ಅಂತ. ನೋಡಿದವ್ರು ಏನಂತಾರೆ, ಈ ಗಾಡಿ ಮೇಲೆ ಹೋಗ್ತಿದ್ರೆ ಜನ ನಗ್ತಾರೆ ಅನ್ನೋದೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಇದನ್ನ ಓಡಿಸ್ತಿದ್ರೆ ಎಷ್ಟು ಕನ್ವೀನಿಯಂಟ್ ಆಗಿದೆ ಗೊತ್ತಾ. ಬೆಸ್ಟ್ ಅರ್ಬನ್ ಮೊಬಿಲಿಟಿ ಸೊಲ್ಯೂಷನ್ ಇದು. ಆದ್ರೂ ಈ ಗಾಡಿನ ಯಾರ್ಯಾರು ತಗೊಂಡಿದಾರಲ್ಲ ಗುರು, ಹೆವಿ ಮಜಾ ಮಾಡಿದಾರೆ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಾನಂತೂ ಇವತ್ತು ಇದನ್ನ ಬಾಡಿಗೆಗೆ ತಂದು ಬಹಳ ಮಜಾ ಮಾಡ್ತಾ ಇದ್ದೀನಿ. ₹1 ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಮಜಾ ಬಂತು. ಈ ಗಾಡಿ ಇಟ್ರೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಜನ ನಿಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನೀವು ರಾಂಗ್ ರೂಟ್ ಅಲ್ಲಿ ಆದ್ರೂ ಹೋಗಿ, ಟ್ರಾಫಿಕ್ ಆದ್ರೂ ಮಧ್ಯದಲ್ಲಿ ಕಟ್ ಮಾಡಿ, ಲಿಟ್ರಲಿ ಜನ ಬೈಯದೇ ಇಲ್ಲ ಗುರು, ಬಿಟ್ಬಿಡ್ತಾರೆ. ಇದರಲ್ಲಿ ಮುಂದೆ 12 ಇಂಚ್ ವೀಲ್ ಇದೆ, ಹಿಂದೆ 10 ಇಂಚ್ ವೀಲ್ ಇದೆ. ಕ್ರೇಜಿ ಗುರು. ಇನ್ನ ಈ ಗಾಡಿನಲ್ಲಿರುವಂತ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಸ್ಕೂಟಿ ತರ ಫೀಲ್ ಆಗೋದಿಲ್ಲ, ಹಂಗಂತ ಮೋಟರ್ ಸೈಕಲ್ ತರನು ಫೀಲ್ ಆಗೋದಿಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. 97 kg ಏನೋ ಇದೆ ಗಾಡಿ. ಆಕ್ಟಿವಾಗೆ ಕಂಪೇರ್ ಮಾಡಿದ್ರೆ ಇದು ಅಜೈಲ್ ಆಗಿರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ ಈ ಗಾಡಿನಲ್ಲಿರುವಂತ ವೆಯ್ಟ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿರುವಂತ ಡೈನಾಮಿಕ್ಸ್. ಹೈಲೆಕ್ಸ್ ಇಂದ ಹಾಕೊಂಡು ಹೋಗಕ್ಕೆ ಬೆಸ್ಟ್ ಗಾಡಿ. ಇಬ್ಬರಿದ್ರೆ ಸಾಕು, ಎತ್ತಿಟ್ಬಿಡ್ಬೋದು. ಪಾರ್ಕಿಂಗ್ ಸಮಸ್ಯೆ ಇರೋದಿಲ್ಲ, ಮೈಲೇಜ್ ಚೆನ್ನಾಗಿದೆ, ಅವಾಗವಾಗ ಕ್ಲಚ್ ಹಿಡಿಬೇಕು ಅನ್ನುವಂತ ತಲೆನೋವಿಲ್ಲ. ಹೋಂಡಾದಲ್ಲಿ ಪಾರ್ಟ್ಸ್ ಗಳು ಕೆಡೋದಿಲ್ಲ, ಮೇಂಟೆನೆನ್ಸ್ ಕಮ್ಮಿ, ನೋಡಕ್ಕೂ ಕ್ಯೂಟ್ ಆಗಿದೆ. ಆದ್ರೆ ನಮ್ಮ ಹುಡುಗರುಗಳಿಗೆ ಬೇಡ. ನೋಡಕ್ಕೆ ಕ್ಯೂಟ್ ಆಗಿರುವಂತ ಗಾಡಿಯಿಂದ ಅವ್ರಿಗೇನು ಉಪಯೋಗ ಆಗೋದಿಲ್ಲ. ರಾಯಲ್ ಎನ್ಫೀಲ್ಡ್ ತರ ನೋಡಕ್ಕೆ ಕಡಕ್ ಆಗಿರುವಂತ ಗಾಡಿ ಸಿಕ್ಕಿದ್ರೆ ಕ್ಯೂಟ್ ಆಗಿರೋ ಹುಡುಗಿರು ಬೀಳ್ತಾರೆ ಅಂತ ಅವ್ರದ್ದು ಭ್ರಮೆ. ಹುಡುಗಿರ್ ಬೀಳೋದು ಗಾಡಿ ಇಟ್ಟಿರೋದು ಕಲ್ಲ ಕಂಡ್ರಲ್ಲಿ, ಹುಡುಗಿರ್ ಬೀಳೋದು ಆ ಗಾಡಿನ ಯಾರು ಓಡಿಸ್ತಾ ಇದ್ದಾನೆ ಅಂತ. ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲೋ, ಎನ್ಫೀಲ್ಡ್ ಅಲ್ಲ. ಗ್ರ್ಯಾಂಡ್ ಮರ್ಕ್ಯೂರ್ ಮೈಸೂರ್ ಬನ್ನಿ ಮಂಟಪ ಇದೆನಾ? ಬನ್ನಿ ಮಂಟಪ ಹತ್ರ ಒಂದು ಈಸಿ ರೆಂಟಲ್ಸ್ ಇದೆ. ಇಲ್ಲಿ KPR ಹ್ಯುಂಡೈ ಪಕ್ಕ ಈಸಿ ರೆಂಟಲ್ಸ್. ನೀವೇನಾದ್ರೂ ಬನ್ನಿ ಮಂಟಪ ಸುತ್ತಮುತ್ತ ಇದ್ರೆ ಇಲ್ಲಿಗೆ ಬಂದು ಗಾಡಿನ ರೆಂಟ್ ತಗೋಬಹುದು. ಇದರಲ್ಲಿ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿದೆ, ಅದರಿಂದ ನಿಮ್ಗೆ ಇದು ಲಾಂಗ್ ರೈಡ್ಸ್ ಗೂ ಯೂಸ್ ಆಗೋದಿಲ್ಲ, ಬೆನ್ನೋ ಬರಕ್ ಶುರು ಆಗುತ್ತೆ. ಸೀಟ್ ಆಕ್ಚುಲಿ ಹೆವಿ ಕಂಫರ್ಟಬಲ್ ಆಗಿದೆ, ಆದ್ರೆ ಹಿಂದೆ ಕುತ್ಕೊಳ್ಳೋರ್ಗೆ ಸಸ್ಪೆನ್ಷನ್ ಹಾರ್ಡ್ ಅನ್ಸುತ್ತೆ. ಸ್ಕೂಲ್ ಬಿಟ್ಟ ಮೇಲೆ ಈ ತರ ಮಕ್ಕಳನ್ನೆಲ್ಲ ಪಿಕ್ ಮಾಡಕ್ ಬರ್ತಿರಲ್ಲ, ದಯವಿಟ್ಟು ಮಕ್ಕಳುಗಳ ತಲೆಗೆ ಹೆಲ್ಮೆಟ್ ಹಾಕ್ಸಿ. ಎಸ್ಪೆಷಲಿ ನಿಮ್ಮಂತ ಭಯಾನಕ ರೈಡರ್ ಗಳಂತೂ ಹಾಕ್ಸ್ಲೇಬೇಕು. ನಮ್ ದೇಶದ ಪೇರೆಂಟ್ಸ್ ಗಳಿಗೆ ತಲೆಯಲ್ಲಿ ಅದೊಂದಿರುತ್ತೆ, 18 ವರ್ಷ ಆಗೋ ತನಕ ಹೆಂಗಿದ್ರು ಲೈಸೆನ್ಸ್ ಕೊಡಲ್ವಲ್ಲ, 18 ವರ್ಷ ಆಗೋ ತನಕ ನಾವ್ ಹೆಲ್ಮೆಟ್ ಹಾಕ್ಸೋದು ಬೇಡ ಅಂತ. ಎಷ್ಟೊಂದ್ ಜನ ಪೇರೆಂಟ್ಸ್ ಗಳನ್ನ ನೋಡಿದೀನಿ, ಮಕ್ಳನ್ನ ಹೊರಗಡೆ ಆಟ ಆಡಕ್ ಬಿಡೋದಿಲ್ಲ, ಸೈಕಲ್ ಕೊಡ್ಸೋದಿಲ್ಲ, ಬಿದ್ದೇಟ್ ಮಾಡ್ಕೊಂಡ್ಬಿಡ್ತಾನೆ ಅಂತ. ಕ್ರಿಕೆಟ್ ಆಡಕ್ ಕಳ್ಸೋದಿಲ್ಲ, ಬಾಲ್ ಬಿದ್ಬಿಟ್ಟು ಏನಾದ್ರು ಆಗೋಗ್ಬಿಡುತ್ತೆ ಅಂತ. ಕಬಡ್ಡಿ ಖೋಖೋ ಆಡಕ್ ಕಳ್ಸೋದಿಲ್ಲ, ಕಾಲ್ ಮುರ್ಕೊಂಡ್ಬಿಡ್ತಾರೆ ಅಂತ. ನೀರ್ ಹತ್ರ ಹೋಗಕ್ ಬಿಡೋದಿಲ್ಲ, ಬಿದ್ದು ಮುಳುಗೋಗ್ಬಿಡ್ತಾರೆ ಅಂತ. ಅವರು ಆರ್ಟಿಸ್ಟ್ ಆಗ್ತೀನಿ ಅಂದ್ರೆ, ಪೇಂಟರ್ ಆಗ್ತೀನಿ ಅಂದ್ರೆ, ಡ್ಯಾನ್ಸರ್ ಆಗ್ತೀನಿ ಅಂದ್ರೆ, ಸಿಂಗರ್ ಆಗ್ತೀನಿ ಅಂದ್ರೆ ಫ್ಯೂಚರ್ ಚೆನ್ನಾಗಿರಲ್ಲ, ಬೀದಿಗೆ ಬಂದ್ಬಿಡ್ತೀಯ ಅಂತೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ನೀವ್ ಹೇಳೋರು ಸ್ಕೂಲಿಂದ ಮಕ್ಳನ್ನ ಮನೆ ಕರ್ಕೊ ಹೋಗ್ಬೇಕಾದ್ರೆ ಹೆಲ್ಮೆಟ್ ಏನಕ್ಕೆ ಹಾಕ್ಸಲ್ಲ? ನೀವುಗಳು ದೊಡ್ಡವರೆಲ್ಲ ಮಕ್ಕಳು ಫ್ಯೂಚರ್ಗೋಸ್ಕರ ದೊಡ್ಡ ದೊಡ್ಡ ಪ್ಲಾನ್ ಮಾಡೋದ್ ಬಿಟ್ಟು ಸಣ್ಣ ಸಣ್ಣ ಡ್ಯೂಟಿಗಳನ್ನ ಕರೆಕ್ಟ್ ಆಗಿ ಮಾಡಿ, ನಿಮ್ ಮಕ್ಳ ಜೀವನ ಚೆನ್ನಾಗೇ ಇರುತ್ತೆ. ನಿಮ್ಮ ಮಗುವು ನಗುತ್ತಿರುವ ಎತ್ತಿಕೊಂಡರೆ ಮುತ್ತು ಕೊಡುವ. ನಮ್ಮ ಏರಿಯಾದಲ್ಲಿ ನಂದೇ ಚಿಕ್ಕ ಗಾಡಿ ಅನ್ಕೊಂಡಿದ್ದೆ, ಇಲ್ಲಿ ನೋಡಿ ನನ್ನ ಗಾಡಿಗಿಂತ ಹೆವಿ ಚಿಕ್ಕದಿದೆ. ಈ ಗಾಡಿನ ಓಡಿಸೋದ್ಮೇಲೆ ಯಾಕೋ ಇದನ್ನ ತಗೋಬೇಕು ಅಂತ ಆಸೆ ಆಗ್ತಿದೆಯಲ್ಲ, ಬಟ್ 500K ಆಗೋ ತನಕ ನಾನು ಹೊಸ ಗಾಡಿನ ತಗೊಳಲ್ಲ ಅಂತ ಹೇಳ್ಬಿಟ್ಟಿದೀನಿ. ಏನ್ ಮಾಡೋದು? ಸಬರ್ಬನ್ ಇಂದ ಪ್ರಾಬಬ್ಲಿ ಒಂದು 100-150 ಮೀಟರ್ ಅಷ್ಟೇನೆ. ಬಸ್ ಇಳ್ಕೊಂಡವರು ಇಲ್ಲಿ ಬಂದು ಗಾಡಿನ ರೆಂಟ್ ಮಾಡ್ಕೋಬಹುದು. ನೀವೇನಾದ್ರೂ ಬೇರೆ ಬೇರೆ ಊರಿಂದ ನಮ್ಮ ಮೈಸೂರು ನೋಡಕ್ ಬರ್ತೀರಾ ಅಂದ್ರೆ ನಿಮ್ ಗಾಡಿಗಳನ್ನ ಕಾರ್ಗಳನ್ನ ತರಕ್ ಹೋಗ್ಬೇಡಿ. ನಮ್ದೇ ರೆಂಟಲ್ ಸರ್ವಿಸ್ ಇದೆ, ಗಾಡಿಗಳನ್ನ ರೆಂಟ್ ಮಾಡ್ಕೊಳ್ಳಿ. ಒಳ್ಳೆ ಊಟ ಮಾಡ್ಬೇಕಾ, ನಮ್ದೇ ಹೋಟ್ಲ್ ಇದೆ, ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ. ಚಾಟ್ಸ್ ತಿನ್ಬೇಕಾ, ಕೊಲ್ಲಾಪುರಿ ಬೇಲ್ ಇದೆ, ಪ್ರಥಮ್ ಚಾಟ್ಸ್ ಇದೆ. ಹಂಗೂ ನೀವೇ ಏನಾದ್ರು ಕಾರ್ಗಳನ್ನ ಗಾಡಿಗಳನ್ನ ತಗೊಂಡ್ಬಂದ್ಬಿಟ್ಟಿದೀರಾ, ಅದೇನಾದ್ರೂ ರೋಡ್ ಮಧ್ಯೆ ಕೈ ಕೊಡ್ತು ಅಂದ್ರೆ ನಮ್ದೇ ಗ್ಯಾರೇಜ್ ಇದೆ. ಮೈಸೂರು ನೋಡಕ್ ಬಂದವರು ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸಿಗುತ್ತೆ. ಒಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮೂರ್ ನೋಡ್ಕೊಂಡು ಇಲ್ಲಿ ಇರಕ್ ಹೋಗ್ಬೇಡಿ ಅಷ್ಟೇ, ವಾಪಸ್ ಹೋಗ್ಬಿಡಿ. ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ.